ಭೂಮಿಯನ್ನು ಕಸಿಯುವಂತ ಷಡ್ಯಂತ್ರ ಇದೆ. ಅದಕ್ಕಾಗಿ ನಮ್ಮ ಆಗ್ರಹ ಇರುವಂತದ್ದು ಈ ಲ್ಯಾಂಡ್ ಜಿಹಾದಿನ ವಿರುದ್ಧ ನಮ್ಮ ಹೋರಾಟ ಇದೆ. ಲ್ಯಾಂಡ್ ಟೆರರಿಸಂನ ವಿರುದ್ಧ ನಮ್ಮ ಹೋರಾಟ ಇದೆ. ಈ ಮಾನಸಿಕತೆಯ ವಿರುದ್ಧ ನಮ್ಮ ಹೋರಾಟ ಇದೆ. ನಮ್ಮ ಸರ್ಕಾರ ಇವತ್ತು ಪತ್ತೆ ಮಾಡಬೇಕು, ಕರ್ನಾಟಕದಲ್ಲಿ ಒರಿಜಿನಲ್ ವಕ್ಫ್ ಆಸ್ತಿ ಎಷ್ಟಿತ್ತು, ಯಾರು ಬಿಟ್ಟು ಹೋಗಿದ್ರು? ನಮ್ಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಬೆಳಗಾವಿಯಿಂದ ಒಂದಷ್ಟು ಜನ ಅವತ್ತು ಪಾಕಿಸ್ತಾನ ಹೋಗಿದ್ರಂತೆ, ಬೇರೆ ಎಲ್ಲೂ ಪಾಕಿಸ್ತಾನ ಹೋಗಿದ್ರು ಅಂತ ನಾವು ಕೇಳಿಲ್ಲ. ಬೆಳಗಾವಿಯಿಂದ ಒಂದಷ್ಟು ಜನ ಹೋಗಿದ್ರು, ಅವರ ಆಸ್ತಿ ಎಷ್ಟಿತ್ತು, ಅದು ವಕ್ಫ್ ಅಲ್ಲಿ ಬಂದಿದ್ಯೋ ಇಲ್ಲೋ, ಅದಕ್ಕೆ ರೆಕಾರ್ಡ್ ಇದೆ. ಅದಾದ ಮೇಲೆ ಎಷ್ಟು ಜನ ಮುಸಲ್ಮಾನರು ದಾನ ಕೊಟ್ಟಿದ್ದಾರೆ, ಅದಕ್ಕಿರುವಂತ ರೆಕಾರ್ಡ್ ಏನು? ಆದ್ರೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ವಕ್ಫ್ ಜಮೀನಿದೆ, ಇದರ ಬಗ್ಗೆ ಇವತ್ತು ಅಂಕಿಅಂಶಗಳನ್ನ ಸರ್ಕಾರ ಬಹಿರಂಗ ಮಾಡಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಎಲ್ಲ ವಿಚಾರದಲ್ಲೂ ಮೋಸ ಮಾಡ್ತಿದ್ದಾರೆ. ಇವತ್ತು ರೇಷನ್ ಕಾರ್ಡ್ ಕಿತ್ತಾಕಿದ್ರು. ಯಾರ ರೇಷನ್ ಕಾರ್ಡ್ ಅನ್ನ? ನಮ್ಮ ಹಿಂದೂಗಳ ರೇಷನ್ ಕಾರ್ಡ್ ಕಿತ್ತಾಕಿದ್ರು. ಮ್ಯಾಕ್ಸಿಮಮ್ ಜನ 95% ಜನ ನಮ್ಮ ಹಿಂದೂಗಳ ರೇಷನ್ ಕಾರ್ಡ್ ಕಿತ್ತಾಕಿದ್ರು. ರೇಷನ್ ಕಾರ್ಡ್ ಕಿತ್ತಾಕಿದ್ರೆ ಕೇವಲ ಅಕ್ಕಿ ನಿಲ್ಲುವುದಲ್ಲ, ರೇಷನ್ ಕಾರ್ಡ್ ಕಿತ್ತಾಕಿದ್ರೆ ನಿಮ್ಮ ಗೃಹಲಕ್ಷ್ಮಿ ಬರಲ್ಲ, ರೇಷನ್ ಕಾರ್ಡ್ ಕಿತ್ತಾಕಿದ್ರೆ ಉಚಿತ ವಿದ್ಯುತ್ ಬರಲ್ಲ, ರೇಷನ್ ಕಾರ್ಡ್ ಕಿತ್ತಾಕಿದ್ರೆ ಆಯುಷ್ಮಾನ್ ಬರಲ್ಲ, ರೇಷನ್ ಕಾರ್ಡ್ ಕಿತ್ತಾಕಿದ್ರೆ ಮನೆ ಸಿಗಲ್ಲ. ರೇಷನ್ ಕಾರ್ಡ್ ಕಿತ್ತಾಕೋದ್ರ ಜೊತೆಗೆ ಕೇವಲ ಒಂದು ರೇಷನ್ ಕಾರ್ಡ್ ಅಂತ ಅನ್ಕೋಬೇಡಿ, ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಕೊಡುವ, ರಾಜ್ಯ ಸರ್ಕಾರ ಕೊಡುವ ಹಲವಾರು ಯೋಜನೆಗಳನ್ನ ಕಿತ್ತಾಕುವಂಥದ್ದು ಈ ಸರ್ಕಾರ ಮಾಡಿದೆ. ನೀವು ಯಾರ ಪರ ಇದ್ದೀರಿ? ಜಮೀರ್ ಖಾನ್ ಅವರೇ, ನೀವು ಯಾರ ಪರ? ಸಿದ್ದರಾಮಯ್ಯನವರೇ, ನೀವು ಯಾರ ಪರ? 135 ಸೀಟು ಕೇವಲ ಮುಸಲ್ಮಾನರ ಓಟಿಂದ ನಿಮ್ಗೆ ಬಂದಿದ್ಯಾ? ಕೇವಲ ಮುಸಲ್ಮಾನರು ಓಟ್ ಹಾಕಿದ್ರೆ ನಿಮ್ಗೆ? ಹಿಂದೂಗಳು ಓಟ್ ಹಾಕಿಲ್ವಾ? ಆದ್ರೂ ಕೂಡ ಇವತ್ತು ಹಿಂದೂಗಳಿಗೆ ಅನ್ಯಾಯ ಮಾಡುವಂತದ್ದು ಕರ್ನಾಟಕದಲ್ಲಿ ನಡೀತಾ ಇದೆ. ಇದಕ್ಕೆ ನಾವು ಆಗೋದಕ್ಕೆ ಬಿಡಲ್ಲ. ಯಾವುದೇ ಹೋರಾಟಕ್ಕೂ ನಾವು ಸಿದ್ಧ. ಹೋರಾಟ ಮಾಡಿ ನಮ್ಮ ರೈತರ ಹಕ್ಕನ್ನು ನಮ್ಗೆ ಕೊಡಿಸ್ತೀವಿ, ನಮ್ಮ ಬಡವರ ಹಕ್ಕನ್ನು ಬಡವರಿಗೆ ಕೊಡಿಸ್ತೀವಿ. ಇದು ನಮ್ಮ ಹೋರಾಟ ಇದೆ ಬಂಧುಗಳೇ. ಅದಕ್ಕಾಗಿ ವಕ್ಫ್ ಕಾನೂನು ಅತ್ಯಂತ ಕರಾಳ ಕಾನೂನು. ಇದಕ್ಕೆ ನಮಗೆ ಶಕ್ತಿ ಸಿಗಬೇಕು. ಕೇಂದ್ರದಲ್ಲಿ ನಾವು ಮಾಡೇ ಮಾಡ್ತೀವಿ. ಆದ್ರೆ ರಾಜ್ಯದಲ್ಲಿ ಯಾವ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಇವತ್ತು ಭೂಮಿ ಕೊಡುವಂತದ್ದು ರಾಜ್ಯ ಸರ್ಕಾರ. ನಮ್ಗೆ ಒಂದು ಹೈವೇಗೆ ಭೂಮಿ ಬೇಕು, ನಮ್ಗೊಂದು ರೈಲ್ವೆಗೆ ಭೂಮಿ ಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಕೊಡಬೇಕು, DC ಕೊಡಬೇಕು. ನೀವು ಕೊಟ್ಟ ನೋಟಿಸ್ ಅನ್ನು ವಾಪಸ್ ಪಡೆಯಿರಿ. ರೆವೆನ್ಯೂ ಲ್ಯಾಂಡ್ ಅಧಿಕಾರ ನಿಮ್ಮ ಕೈಯಲ್ಲಿದೆ. ಅದಕ್ಕಾಗಿ ಸ್ಪೆಷಲ್ ಕೋರ್ಟ್ ಮಾಡಿ, ಕೋರ್ಟ್ ಮಾಡಿಬಿಟ್ಟು ನಮ್ಮ ಭೂಮಿಯನ್ನ ನಮ್ಗೆ ಕೊಡಿಸುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡಬೇಕನ್ನುವಂತ ಆಗ್ರಹವನ್ನು ಮಾಡಿ ಇಲ್ಲಿ ಬಂದಿರುವಂತ ಎಲ್ಲ ಕಾರ್ಯಕರ್ತರು, ಇದು ಒಂದು ದಿನದ ಹೋರಾಟ ಅಲ್ಲ, ನಮ್ಮ ಜೀವನ್ಮರಣದ ಪ್ರಶ್ನೆ ಇದು, ನಮ್ಮ ಬದುಕಿನ ಪ್ರಶ್ನೆ, ನಮ್ಮ ಶ್ರದ್ಧೆಯ ಪ್ರಶ್ನೆ, ನಮ್ಮ ನಂಬಿಕೆಯ ಪ್ರಶ್ನೆ, ನಮ್ಮ ಧಾರ್ಮಿಕತೆಯ ಪ್ರಶ್ನೆ. ಅದಕ್ಕಾಗಿ ಈ ಪ್ರಶ್ನೆಯನ್ನು ಎತ್ತಿರುವಂತ ಜಮೀರ್ ಖಾನ್ ಸಿದ್ದರಾಮಯ್ಯನವರನ್ನ ಮನೆಗೆ ಕಳಿಸುವ ತನಕ ನಮ್ಮ ಹೋರಾಟಕ್ಕೆ ನಾವು ಸಿದ್ಧ ಆಗ್ಬೇಕನ್ನುವಂತ ಪ್ರಾರ್ಥನೆಯನ್ನ ನಿಮ್ಮೆಲ್ಲರಿಗೆ ಮಾಡಿ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಲ್ಯಾಂಡ್ ಜಿಹಾದ್ ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಲ್ಯಾಂಡ್ ಟೆರರಿಸಂ ಮಾಡ್ತಾ ಇರುವಂತ ರಾಜ್ಯ ಸರ್ಕಾರಕ್ಕೆ, ರೈತರಿಗೆ ನೋಟಿಸ್ ಕೊಡಿಸ್ತಾ ಇರುವಂತ ಜಮೀರ್ ಖಾನ್ಗೆ, ರೈತರಿಗೆ ನೋಟಿಸ್ ಕೊಡ್ತಾ ಇರುವಂತ ಜಮೀರ್ ಖಾನ್ಗೆ ನಮ್ಮನ್ನು ಉದ್ದೇಶಿಸಿ
ಅತ್ಯಂತ ಪ್ರಮುಖವಾದಂಥ ವಿಚಾರವನ್ನಿಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಮತ್ತು ಇತರ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದೀಗ ತಾನೇ ನಮ್ಮ ಕೇಂದ್ರ ಸಚಿವರಾದಂಥ ಕುಮಾರಿ ಶೋಭಾ ಕರಂದ್ಲಾಜೆ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ರವರು ಈ ವಿಚಾರವಾಗಿ ಹಲವಾರು ವಿಚಾರಗಳನ್ನು ತಮಗೆ ತಿಳಿಸಿದ್ದಾರೆ. ಇವತ್ತು ನಾವು ನಮ್ಮ ದೇಶದಲ್ಲೇ ನಾವು ಒಂದು ರೀತಿಯಲ್ಲಿ ಅನಾಥರಾದಂಗೆ ಆಗಿದ್ದೀವಿ. ರಾಮಾಯಣ ಮಹಾಭಾರತ ಕಾಲದಲ್ಲಿ ಯಾರಾದರೂ ಒಬ್ಬರೇ ಒಬ್ಬ ಮುಸ್ಲಿಮ್ ಇರತಕ್ಕಂಥ ಇತಿಹಾಸ ಏನಾದರೂ ಇದೆಯಾ ಅಂಥೇಳಿ, ಇಲ್ಲಿವರೆಗಲ್ಲ ಆಫ್ಘಾನಿಸ್ತಾನದವರೆಗೂ ನಾನು ಹೇಳ್ತಾ ಇರೋದು. ಯಾವುದಾದ್ರೂ ಒಂದೇ ಒಂದು ಊರಿಗೆ ಇಸ್ಲಾಂ ಹೆಸರು ಯಾವುದಾದ್ರೂ ಇದ್ದಿತ್ತ? ಒಂದೇ ಒಂದು ಜಾಗ ಕ್ರೈಸ್ತರದಾಗಲಿ ಇಸ್ಲಾಮರದಾಗಲಿ ಇದ್ದಿತ್ತ ಅಂತೇಳಿ. ಯಾಕೆ ನಿಧಾನವಾಗಿ ನಾವು ಎಲ್ಲವನ್ನು ಕಳ್ಕೊಂಡು ಬಂದಿದ್ದೀವಿ, ಇನ್ನೂ ಕಳ್ಕೊತಾನೆ ಇದ್ದೀವಿ. ಇವತ್ತೇನು BJP ಅವ್ರು ಮಾತ್ರ ದೇಶದ ಪರವಾಗಿ ದೇಶಕ್ಕೆ ತೊಂದರೆ ಆದಾಗ, ನಮ್ಮ ಸಂಸ್ಕೃತಿ ಆಘಾತ ಆದಾಗ ನಾವು ಮಾತ್ರನೇ ಹೋರಾಟ ಮಾಡಬೇಕಾ? ಇತಿಹಾಸ ನೋಡ್ರಿ, ಕಾಶ್ಮೀರದಲ್ಲಿ ಭಾಳಷ್ಟು ಜನ ಹಿಂದೂಗಳೇ ಇದ್ದಂಥ ಕಾಶ್ಮೀರ, ವಿಶ್ವಕ್ಕೆ ಒಂದು ರೀತಿ ITBT ಆಗಿದ್ದಂಥ ಕಾಶ್ಮೀರ, ಶಂಕರಾಚಾರ್ಯರು ಕವಿರತ್ನ ಕಾಳಿದಾಸರಿಗೆ ಜ್ಞಾನೋದಯ ಆಗಿ ಅಲ್ಲಿ ಅವರು ಇಡೀ ವಿಶ್ವಕ್ಕೆ ಶಾಂತಿಯನ್ನು ಪ್ರಚಾರವನ್ನು ಮಾಡಿದಂಥ ಕಾಶ್ಮೀರದಲ್ಲಿ 199 ಭಾಗ ಮುಸ್ಲಿಮ್ಸ್ ಅವರು, ಒಬ್ಬರು ಹಿಂದೂಗಳಿಲ್ಲ. ಅವರೆಲ್ಲ ಕೂಡ ಕಾಶ್ಮೀರಿ ಪಂಡಿತರೇ ಒಂದು ಕಾಲದಲ್ಲಿ. ಯಾವ ಹಿಂದೂಸ್ತಾನ ಅಂತ ಕರಿತಾ ಇದ್ರು, ಸಿಂಧು ನದಿ ಹರಿತಾ ಇತ್ತು. ಈ ಕಾಂಗ್ರೆಸ್ ಅವ್ರು ನಾವು ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ವಿ ಅಂತ ಹೇಳಿದ್ರಲ್ಲ, ಅದಕ್ಕಿಂತ ಘೋರವಾದಂಥ ಅಪಚಾರ ಇಲ್ಲ. ಸ್ವಾತಂತ್ರ್ಯ ತಗೊಬೇಕಾದ್ರೆ ಹೋರಾಟ ಮಾಡಿ ತಗೊಬೇಕಾಗಿತ್ತು, ನಾವು ಬಡ್ದಾಡಿ ತಗೊಬೇಕಾಗಿತ್ತು, ಭಿಕ್ಷೆ ಬೇಡ ತಗೊಬೇಕಾಗಿರಲಿಲ್ಲ. ಇವತ್ತು ಪಾಕಿಸ್ತಾನವನ್ನು ಕೊಟ್ವಿ, ಬಾಂಗ್ಲಾದೇಶವನ್ನು ಕೊಟ್ವಿ, ಕೊಟ್ಟಿದ್ದಾಯಿತು. ಅಲ್ಲಿ ಹೇಳಿದ್ರು ಯಾರು ಬಹುಸಂಖ್ಯಾತರು ಮುಸ್ಲಿಮಾನರಿದ್ದಾರೆ ಅವರೆಲ್ಲ ಪಾಕಿಸ್ತಾನಕ್ಕೆ ಹೋಗ್ರಿ, ಅಲ್ಲಿರ್ತಕ್ಕಂಥ ಹಿಂದೂಗಳು ಬೇರೆ ಬೇರೆಯವರೆಲ್ಲ ಇಲ್ಲಿಗೆ ಬರ್ರಿ ಅಂತ ಹೇಳಿದ್ರು. ಅಲ್ಲಿಂದ ಎಲ್ಲ ಭಾಳಷ್ಟು ಜನ ಓಡಿಸಿದ್ರು, ಇಲ್ಲಿಂದ ಓಡ್ಸೋಕ್ಕೆ ಬಿಡಲಿಲ್ಲ ನಮ್ಮ ಮುಖಂಡರುಗಳು, ದೊಡ್ಡ ದೊಡ್ಡ ಮುಖಂಡರುಗಳು ಆ ಕಾಲದಲ್ಲಿ. ಬಹುಶಃ ಅವತ್ತು ಆ ತೀರ್ಮಾನ ಆಗಿದ್ದರೆ ನಮ್ಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವತ್ತು ಜಮೀರ್ ಅಹ್ಮದ್ ಅಂತ ಒಬ್ಬ ಅಚಾನಕ್ಕಾಗಿ ಶಾಸಕನಾಗಿ ಮಂತ್ರಿಯಾಗಿ ಇರ್ತಕ್ಕಂಥ ಒಬ್ಬ ಮತಾಂಧ, ಒಂದು ವ್ಯಾಟ್ಸಪ್ ನೋಡ್ಬೇಕು ನೀವು, ಹಿಂದೂಗಳನ್ನು ತಿಗಣೆ ಹೊಸದಂಗೆ ಹೊಸ್ತೀನಿ ಅಂತ ಹೇಳ್ತಾನೆ ಅವರ ಮುಸ್ಲಿಮಾನರ ಸಭೆಗಳಲ್ಲಿ. ನಮಗೇನು ಅನಿಸೋದೇ ಇಲ್ಲ, ನಮಗೆ ನಮ್ಮ ಹಿಂದೂಗಳೇ ಅವ್ರ ಹಿಂದೆ ಅವರೇ ನಾಯಕರು ಹೋರಾಟ ಮಾಡ್ತಾವ್ರೆ, ಅವ್ರ ಹಿಂದೆ ಕೂಡ ಅತ್ತ ಕಡೆಗೆ ಅಲ್ಮುಡಿ ಕಚ್ತಾನೆ, ಕಂಗ್ರ್ಯಾಚುಲೇಷನ್ ಬ್ರದರ್ ಅಂತಾನೆ, ಯಾವುದಕ್ಕಂತಾನೆ ಗೊತ್ತಿಲ್ಲ, ಎಲ್ಲದಕ್ಕೂ ಅಂತ ಹೇಳ್ತಾ ಇರ್ತಾನೆ ಅತ್ತ ಕಡೆಗೆ. ಅವ್ನು 100 ವರ್ಷದ ಅವ್ರ ವಂಶವೃಕ್ಷ ತೆಗಿಯಕ್ಕೆ ಹೇಳ್ರಿ, ಅವ್ರ ಮುತ್ತಾತನ ಹೆಸರು ಚಂದ್ರಶೇಖರ, ಮುನಿಯಪ್ಪನ, ಮುನುಸ್ವಾಮಿನ ಇರ್ತಾನೆ. ಜಮೀಲ್ ಅವ್ರ ಮುತ್ತಾತನ ಹೆಸರು ಇಲ್ಲ, ತೆಗೆದು ನೋಡ್ರಿ, 100% ಅವ್ರೇನು ಬೇರೆ ದೇಶದಿಂದ ಬಂದಿರತಕ್ಕಂಥ ತುಂಡಲ್ಲ ಅವರೆಲ್ಲ ಕೂಡ. ಆದರೆ ಇವತ್ತು ದೇಶವನ್ನು ಅವಮಾನ ಮಾಡೋ ರೀತಿಯಲ್ಲಿ, ನಮ್ಮ ಸನಾತನ ಧರ್ಮವನ್ನು ಅವಹೇಳನ ಮಾಡೋ ರೀತಿಯಲ್ಲಿ ಮಾತಾಡಿದ್ರು ಕೂಡ ನಮ್ಗೆ ಯಾರಿಗೂ ಏನು ಅನಿಸ್ತಾನೆ ಇಲ್ಲ. ಒಂದು ರೀತಿ 1000 ವರ್ಷ ಗುಲಾಮರಾಗಿದ್ದವ್ರು ನಾವು. 800 ವರ್ಷ ಸುಲ್ತಾನರುಗಳು, 200 ವರ್ಷ ಬ್ರಿಟಿಷರು ನಮ್ಮನ್ನು ಕುರಿಗಳು ಮಾಡ್ದಂಗೆ ಮಾಡೋಕ್ಕವ್ರೆ. ನಾವು ಅದರಿಂದ ಹೊರಗಡೆ ಬರೋಕ್ಕೆ ಆಗ್ತಾನೆ ಇಲ್ವೇನೋ ಅಂತ ಅನಿಸ್ತಾ ಐತೆ ನಮಗೆಲ್ಲ ಕೂಡ. ಇವತ್ತೇನು ವಕ್ಫ್ ಕಾನೂನನ್ನು ಮನಮೋಹನ್ ಸಿಂಗ್ ಕಾಲದಲ್ಲಿ ತಂದರು, ಇದರ ಭೀಕರತೆ ಭಾಳಷ್ಟು ಜನ ನಮ್ಮವ್ರಿಗೆ ಅರಿವಾಗಲೇ ಇಲ್ಲ. ಇತ್ತೀಚೆಗೆ ಅವ್ರು ಎಚ್ಚೆತ್ಕೊಳ್ಳೋಷ್ಟರೊಳಗಡೆಗೆ ಅವ್ರ ಜಾಗನೇ ವಕ್ಫ್ ಹಾಕಿ ಕೂತ್ಕೊಂಡೈತೆ ಅಲ್ಲಿ. ನನ್ನ ಕ್ಷೇತ್ರದಲ್ಲೂ ಯಲಾಂಗದಲ್ಲೂ ಆಗಿತ್ತು. ನಾನು DC ಆಫೀಸ್ ಮುಂದೆನೇ ಹೋರಾಟವನ್ನು ಮಾಡಿ ತಮಟೆ ಹೊಡೆದು ಕೊನೆಗೆ DC ಅವ್ರಿಗೆ ಹೇಳಿದ್ದು ಕಂದಾಯ ಭೂಮಿ ಅಂತಲೇ ಮಾಡಿಸಿದೆ. ಮತ್ತೆ ಅದಾದಮೇಲೆ ಮತ್ತೆ ಅವ್ರು ತಿರ್ಗಾ ವಕ್ಫಲ್ಲಿ ಮೇಡಿ ಅಗ್ರಹಾರ ಏನಿಲ್ಲ, ಇನ್ನೂ ಐತೆ ಮೇಡಿ ಅಗ್ರಹಾರ 380 ಎಕರೆ, ಸರ್ವೆ ನಂಬರ್ 55 ಬೆಳ್ಳಳ್ಳಿ. ಯಡಿಯೂರಪ್ಪ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅಕ್ರಮವಾಗಿ ಹಕ್ಕುಪತ್ರ ಕೊಟ್ಟವ್ರೆ ಅಂತೇಳಿ ಬರೀ ಮುಸ್ಲಿಮ್ಸೇ ಅಲ್ಲಿ ಹಕ್ಕುಪತ್ರ ತೊಗೊಂಡಿದ್ದು. DC ಅವ್ರು ಕರ್ಕೊಂಡೋಗಿ ಅದನ್ನು ಸರ್ಕಾರಕ್ಕೆ ವಾಪಸ್ ತೊಗೊಂಡ್ಮೇಲೆ ಅದು ನಮ್ಮದು ಅಂತೇಳಿ ಬಂದು ಈಗ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡವ್ರೆ ಅವರು. ಇನ್ನು ಸ್ವಲ್ಪ ದಿನ ಬಿಟ್ಟರೆ ಹಿಮಾಲಯವನ್ನು ಕೂಡ ಇಮಾಮ್ ಸಾಬ್ ಬೆಟ್ಟ ಅಂತ ಮಾಡ್ತಾರೆ, ಚಾಮುಂಡಿನ ಬೇಕಾದ್ರೆ ಜಮೀಲ್ ಬೆಟ್ಟ ಅಂತಲೂ ಮಾಡ್ತಾರೆ, ಗಂಗಾ ನದಿಯನ್ನು ಬೇಗಂ ನದಿ ಅಂತಲೂ ಕರೀತಾರೆ. ಸದ್ಯಕ್ಕೆ ನದಿ ಬೆಟ್ಟಗಳು ಇನ್ನೂ ಹೆಸರಿಟ್ಟಿಲ್ಲ. ನಾವು ಇದೇ ಥರ ಇತ್ತು ಅಂತಂದರೆ ಅದನ್ನು ಕೂಡ ಬದಲಾಯಿಸ್ತಾರೆ, ಭಾಳ ದೂರ ಏನಿಲ್ಲ. ಶ್ರೀರಂಗಪಟ್ಟಣದಲ್ಲಿ
ಟಿಪ್ಪು ಸುಲ್ತಾನ್ ಇರ್ತಕ್ಕಂಥದ್ದು ಇತಿಹಾಸ ಇದೆ. ಆನೆಗೆ ಏನೋ ತೊಂದರೆ ಆದಾಗ ನಂಜುಂಡೇಶ್ವರ ಸ್ವಾಮಿ ಆಶೀರ್ವಾದ ಸಿಕ್ತು ಅಂತೇಳಿ ಕಣ್ಣು ಬಂತು ಅಂತ ಹೇಳ್ತಾರೆ. ಅದಕ್ಕೇನೋ ಅವನೊಂದು ಕಿರೀಟನ ಏನೋ ಕೊಟ್ಟವನೆ. ಕೊಟ್ಟ ಮಾತ್ರಕ್ಕೆ ನಂಜುಂಡೇಶ್ವರ ದೇವಸ್ಥಾನ ಕೂಡ ಆಗ್ಬೋದಲ್ಲ, ನಾಳೆ ವಕ್ಫ್ ಅಂತೇಳಿ ತಗೊಬೋದು. ಚಾಮುಂಡಿ ಬೆಟ್ಟ ಮೈಸೂರು ಸಂಸ್ಥಾನ ಹೈದರಾಲಿ ಇದ್ದ, ಅದನ್ನು ಕೂಡ ಬೇಕಾದ್ರೆ ಚಾಮುಂಡಿ ಬೆಟ್ಟನ ವಕ್ಫ್ ಅಂತೇಳಿ ನಾಳೆ ತೀರ್ಮಾನ ಮಾಡ್ಬೋದು. ನಮ್ಗೇನು ಅನಿಸೋದೇ ಇಲ್ಲ. ನಾವು ಇಲ್ಲಿ ಹಾಸನಾಂಬೆ ದೇವಸ್ಥಾನಕ್ಕೆ ನೂಕು ಲಕ್ಷಾಂತರ ಜನ ಹೋಗ್ತೀವಿ ನಾವಲ್ಲಿ. ನಾಳೆ ಹಾಸನಾಂಬ ದೇವಸ್ಥಾನ ವಕ್ಫ್ ಮಾಡಿದ್ರು ಹೋರಾಟಕ್ಕೆ ಯಾರು ಬರೋಲ್ಲ, ಕೆಲವರೇ ಹೋಗುವಂಥದ್ದು. ಇದು ನಮ್ಮ ದೇಶದ ನಮ್ಮ ಜನಗಳ ದುರ್ದೈವ. ಇದೆಲ್ಲ ಕೂಡ ನಾವೇನು ಹೋರಾಟದಲ್ಲಿ ಕಡಿಮೆ ಇದ್ದೀವಾ? ಹಿಂದೂಗಳು ಕಡಿಮೆ ಇಲ್ಲ, ಒಗ್ಗಟ್ಟಿನ ಕೊರತೆ. ಇವತ್ತು ಕಾಂಗ್ರೆಸ್ ಅವ್ರು ಏನು ಹೇಳ್ತಾವ್ರೆ, ಸಮರ್ಥನೆ ಮಾಡ್ತಾವ್ರೆ, ಅದನ್ನು ವಕ್ಫ ಇದನ್ನು ಸಮರ್ಥನೆ ಮಾಡ್ತಾವ್ರೆ ಅವರು. ನೋಡ್ರಿ, ಎಲ್ಲಿವರೆಗೂ ನಾವು ಇಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿ ನಮ್ಮ ದೇಶದಲ್ಲಿ ವಕ್ಫ್ ನಮ್ಮ ಜೀವನ್ಮರಣದ ಹೋರಾಟ ಆಗಿದೆ. ನಮ್ಮ ರೈತರಿಗೆ ನೋಟಿಸ್ ಹೋಗ್ತಾ ಇದ್ದಾರೆ, ಮಠ ಮಂದಿರಗಳಿಗೆ ನೋಟಿಸ್ ಕೊಡ್ತಾ ಇದ್ದಾರೆ. ಪುರಾತನವಾದಂಥ ದೇವಸ್ಥಾನಗಳು, ಪುರಾತನವಾದಂಥ ಮಠಗಳು ಇವತ್ತು ವಕ್ಫ್ ಅನ್ನುವಂಥ ಹೆಸರಲ್ಲಿ ಬರ್ತಾ ಇದೆ. ಪಾನಿ ಚೇಂಜ್ ಆಗ್ತಾ ಇದೆ, ಲ್ಯಾಂಡ್ ರೆಕಾರ್ಡ್ ಚೇಂಜ್ ಆಗ್ತಾ ಇದೆ. ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ಹಿಂದೆ ಕಾಂಗ್ರೆಸ್ ಅವರು ಮಾಡಿದಂಥ ದೊಡ್ಡ ತಪ್ಪುಗಳು ಇವತ್ತು ನಮ್ಮ ತಲೆ ಮೇಲೆ ತೂಗುಗತಿಯಾಗಿ ಬಂದಿದೆ. ಈ ಹೋರಾಟ ಮುಂದುವರಿಯುತ್ತೆ. 1954ರಲ್ಲಿ ಮೊದಲ ಯೋಚನೆ ವಕ್ಫ್ ಅಂತ ಬಂದಿದ್ದು. 95ರಲ್ಲಿ ಕಾನೂನಿಗೆ ಅಮೆಂಡ್ಮೆಂಟ್ ತಂದು ಯಾರೇ ಜಮೀನನ್ನು ವಕ್ಫ್ ಅಂತ ಕ್ಲೈಮ್ ಮಾಡ್ಬೋದು ಮತ್ತು ಸಿವಿಲ್ ಕೋರ್ಟ್ಗೆ ಹೋಗಂಗಿಲ್ಲ, ಕೇವಲ ವಕ್ಫ್ ಟ್ರಿಬ್ಯುನಲ್ಗೆ ಹೋಗಬೇಕನ್ನುವಂಥದ್ದನ್ನು ಮಾಡಿದರು. ಬಹಳ ದೊಡ್ಡ ತಪ್ಪು ಇದಾಗಿದೆ. ಯಾಕಂದರೆ ನಾವು ಯಾವುದೇ ಕೇಸ್ಗಳಿಗೆ ಸಿವಿಲ್ ಕೋರ್ಟ್ಗಳಿಗೆ ಹೋಗ್ತೀವಿ, DC, AC, ಹೈಕೋರ್ಟು, ಸುಪ್ರೀಂ ಕೋರ್ಟ್ಗೆ. ಇವತ್ತು ನಮ್ಮ ಜಮೀನನ್ನು ಅವರು ಕಸ್ಕೊಂಡ್ರೆ ನಾವು ಬರೀ ವಕ್ಫ್ ಟ್ರಿಬ್ಯುನಲ್ಗೆ ಮುಸಲ್ಮಾನರೇ 100% ಇರುವಂಥವರ ಮುಂದೆ ಕೈಕೊಟ್ಟಿ ನಿಲ್ಲುವಂಥ ಸ್ಥಿತಿ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಜಮೀರ್ ಖಾನ್ ಅವರ ನೇತೃತ್ವದಲ್ಲಿ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೊಸ ಜಮೀನಿಗೆ ಕೂಡ ವಕ್ಫ್ ಅನ್ನುವಂಥ ಬೋರ್ಡನ್ನು ಹಾಕ್ತಾ ಇದ್ದಾರೆ. ಪಾನಿ ಚೇಂಜ್ ಆಗ್ತಾ ಇದೆ, ಮಠಗಳ ಪಾನಿ ಚೇಂಜ್ ಆಗ್ತಿದೆ, ದೇವಸ್ಥಾನದ ಪಾನಿ ಚೇಂಜ್ ಆಗ್ತಿದೆ. ಪ್ರತಿಯೊಂದನ್ನು ವಕ್ಫ್ ಅಂತ ಕ್ಲೈಮ್ ಮಾಡ್ತಿದ್ದಾರೆ. ಇದಕ್ಕೆ ನಾವು ಬಿಡಲ್ಲ. ಇದು ದೇಶದಲ್ಲಿ ಹಿಂದೂಗಳ ವಿರುದ್ಧ ನಡೀತಾ ಇರುವಂಥ, ಕ್ರಿಶ್ಚಿಯನ್ರ ವಿರುದ್ಧ ನಡೀತಾ ಇರುವಂಥ, ಬೇರೆ ಜಾತಿಯವರ ವಿರುದ್ಧ ನಡೀತಾ ಇರುವಂಥ ಒಂದು ಷಡ್ಯಂತ್ರ. ಹೇಗೆ ಲವ್ ಜಿಹಾದ್ ಇತ್ತು ಅದೇ ರೀತಿ ಲ್ಯಾಂಡ್ ಜಿಹಾದ್, ಹೇಗೆ ಭಯೋತ್ಪಾದಕತೆ ಇತ್ತು ಅದೇ ರೀತಿ ಒಂದು ಭೂಮಿ ಭಯೋತ್ಪಾದಕತೆ ಇಲ್ಲಿ ನಡೀತಾ ಇದೆ. ಯಾವುದೇ ಕಾರಣಕ್ಕೆ ಇದಕ್ಕೆ ನಾವು ಒಪ್ಪೋದಿಲ್ಲ ಮತ್ತು ಕೇಂದ್ರದಲ್ಲೂ ಇದನ್ನು ಕಾನೂನು ತರುವಂಥ ಒಂದು ಸ್ಥಿತಿಯಲ್ಲಿದ್ದೀವಿ. ಅದಕ್ಕಾಗಿ ಎಲ್ಲರ ಸಹಮತ ಕೂಡ ಬೇಕಾಗುತ್ತೆ. ಬೇರೆ ಪಕ್ಷದ ಸಂಸದರಿಗೂ ನಾನು ಆಗ್ರಹ ಮಾಡ್ತೀನಿ, ವಕ್ಫ್ ಕಾಯ್ದೆ ಕೇಂದ್ರದಲ್ಲಿ ಬಂದಾಗ, ಪಾರ್ಲಿಮೆಂಟ್ರಲ್ಲಿ ಬಂದಾಗ ರೈತರ ಹಿತದೃಷ್ಟಿಯಿಂದ, ದೇವಸ್ಥಾನದ ಹಿತದೃಷ್ಟಿಯಿಂದ, ನಮ್ಮ ಮಠಗಳ ಹಿತದೃಷ್ಟಿಯಿಂದ ನೀವು ಇದಕ್ಕೆ ಬೆಂಬಲವನ್ನು ಕೊಡಬೇಕು. ಯಾವುದೇ ಪಕ್ಷ ರಾಜಕಾರಣ ಇದರಲ್ಲಿ ಮಾಡೋಕ್ಕೆ ಹೋಗಬೇಡಿ ಅಂತ ಆಗ್ರಹ ಮಾಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿರುವಂಥ ನೋಟಿಸ್ ವಾಪಸ್ ಪಡಿಬೇಕು. ಲ್ಯಾಂಡ್ ರೆಕಾರ್ಡಲ್ಲಿ ತಿದ್ದುಪಡಿ ಆಗಬೇಕು. ರೈತರ ಹೆಸರು, ಮಠದ ಹೆಸರು, ಮಂದಿರದ ಹೆಸರು ವಾಪಸ್ ಬರಬೇಕು. 1975ರ ನಂತರ ಕೊಟ್ಟಂಥ ಗಜೆಟ್ ನೋಟಿಫಿಕೇಶನ್ ಎಲ್ಲವೂ ಕೂಡ ರದ್ದಾಗಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ನಮ್ಮ ಹೋರಾಟ ಮುಂದುವರಿಯುತ್ತೆ, ನಿರಂತರ ಮುಂದುವರಿಯುತ್ತೆ. ಮೇಡಮ್, ಇವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮುಸ್ಲಿಮರ ಪರವಾಗಿ ಅವರು ಹೋರಾಟ ನಡೆಸ್ತಾರೆ. ಈಗ ನಮ್ಮ ರಾಜ್ಯದಲ್ಲಿರುವಂಥದ್ದು ಪ್ರಮಾಣವನ್ನು ನೋಡಬೇಕಂದ್ರೆ ಹಿಂದೂಗಳ ಸಂಖ್ಯೆ ಜಾಸ್ತಿ ಆಗಿದೆ. ಹಿಂದೂಗಳ ಪರವಾಗಿ ಬಿಜೆಪಿ ಸರ್ಕಾರ ಯಾವುದೇ ರೀತಿಯಾಗಿರುವಂಥ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ರು ಕೂಡ ಅವುಗಳನ್ನು ಹಿಂಪಡೆಯುವಂಥ ಕೆಲಸ ಮಾಡೋದಿಲ್ಲ. ಯಾಕೆ ಮೇಡಮ್ ನೀವು? ನಾವು ಈಗಷ್ಟೇ ನಮಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಇದರಲ್ಲಿ ಪ್ರಮಾದ ಆಗಿದೆ. ಸುಮಾರು 38 ಲಕ್ಷ ಎಕರೆ ಜಮೀನು ವಕ್ಫ್ ಇದಕ್ಕೆ ಬಂದಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಗೊತ್ತಾದ ತಕ್ಷಣ ನಾನು ಮಂತ್ರಿ ಅನ್ನೋದನ್ನು ಕೂಡ ಬಿಟ್ಟು ಹೋರಾಟವನ್ನು ನಾವು ಶುರು ಮಾಡಿದ್ದೀವಿ. ಎಲ್ಲ ಕಡೆ ಹೋರಾಟ ನಡೀತಿದೆ. ಇದು ದೇಶದಾದ್ಯಂತ ಹಬ್ಬಿದೆ. ಯಾವತ್ತು ನಾವು ಬಿಜಾಪುರದಿಂದ ಹೋರಾಟ ಶುರು ಮಾಡಿದ್ವಿ, ದೇಶದಾದ್ಯಂತ ಸುದ್ದಿ ಆಯಿತು ಮತ್ತು ಎಲ್ಲ ಕಡೆ ಹಬ್ಬಿದೆ. ಅದಕ್ಕೆ ಜನಜಾಗೃತಿ ಆಗ್ತಾ ಇದ್ದಾರೆ. ಜನ ಲ್ಯಾಂಡ್ ರೆಕಾರ್ಡನ್ನು ಚೆಕ್ ಮಾಡ್ತಿದ್ದೇವೆ. ಇಷ್ಟು ದಿನ ನಾವು ಲ್ಯಾಂಡ್ ರೆಕಾರ್ಡಿಗೆ ಹೋಗ್ತಿರ್ಲಿಲ್ಲ. ಯಾರಾದರೂ ಸಾಲ ಕೇಳಕ್ಕೆ ಹೋಗದಾದ್ರೆ ಬ್ಯಾಂಕಲ್ಲಿ ಇಡೋದಕ್ಕೆ ಲ್ಯಾಂಡ್ ರೆಕಾರ್ಡ್ ತೆಗಿತಾ ಇದ್ರು. ಇಲ್ಲಾಂದ್ರೆ ಯಾರು ಲ್ಯಾಂಡ್ ರೆಕಾರ್ಡ್ ತೆಗಿತಾ ಇರಲಿಲ್ಲ. ಮೊದಲು ಗೊತ್ತಾಗಿದೆ. ಇದನ್ನ ಸರಿ ಮಾಡುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದೇ ಬರುತ್ತೆ. ಈ ಎಲ್ಲ ಲ್ಯಾಂಡ್ ರೆಕಾರ್ಡ್ ಅನ್ನ ಸರಿ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಅನ್ನುವಂಥ ಒಂದು ವಿಶ್ವಾಸದಿಂದ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸಂಸತ್ ಈಗಾಗಲೇ ನಾನು JPCಗೆ ಪತ್ರ ಬರೆದಿದ್ದೀನಿ. ಆ ಪತ್ರವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. JPCಯ ಪತ್ರದಲ್ಲಿ ನಾನು ಎಲ್ಲವೂ ಕೂಡ ನಾನೇನು ಇವತ್ತು ಮಾತಾಡ್ತಿದ್ದೀನಿ ಅದನ್ನು ಗಮನಕ್ಕೆ ತಂದಿದ್ದೀನಿ.
ಬಿಜಾಪುರಕ್ಕೆ JPCಯ ಚೇರ್ಮನ್ ಬಂದಾಗ ಕೂಡ ನಾನು ಬಹಳ ಸ್ಪಷ್ಟವಾಗಿ ಅವರ ಮುಂದೆ ಮಾತಾಡಿದ್ದೀನಿ ಮತ್ತು ಪತ್ರವನ್ನು ಕೂಡ ಲಿಖಿತವಾದಂಥ ಪತ್ರವನ್ನು ಬರೆದಿದ್ದೀನಿ. ಕೇಂದ್ರದ ಗೃಹ ಸಚಿವರನ್ನು ಭೇಟಿ ಮಾಡಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯ ಹೋರಾಟ ನಡೀತಿದೆ, ಹೇಗೆ ಅನ್ಯಾಯ ಆಗ್ತಿದೆ ಅನ್ನುವಂಥದ್ದನ್ನು ವಿವರಿಸಿ ಹೇಳಿದ್ದೀವಿ. ಇದು ಎಲ್ಲ ಪ್ರಮುಖರ ಗಮನಕ್ಕೆ ನಾನು ತರ್ತೀವಿ. ಮೇಡಮ್, ಅಮೆರಿಕದ ಕೋರ್ಟ್ ಅದಾನಿಗೆ ಅರೆಸ್ಟ್ ವಾರೆಂಟ್ ಹೊರಡಿಸಿದೆ. ಈ ಬಗ್ಗೆ ನಿಮ್ಮ ನಿಲುವು ಏನು ಮೇಡಮ್? ತನಿಖೆ ಆಗಲಿ, ಯಾರ್ಯಾರು ಏನೇನು ತಪ್ಪು ಮಾಡಿದ್ದಾರೆ, ಎಲ್ಲಿ ವ್ಯವಹಾರ ಮಾಡ್ತಿದ್ದಾರೆ, ಯಾವ ದೇಶದಲ್ಲಿ ವ್ಯವಹಾರ ಮಾಡ್ತಿದ್ದಾರೆ ಗೊತ್ತಿಲ್ಲ. ಅವರವರ ವ್ಯವಹಾರ ಅವರದ್ದು. ಆ ದೇಶದಲ್ಲಿ ಅವರು ತಪ್ಪು ಮಾಡಿದರೆ ಅದಕ್ಕೆ ತನಿಖೆ ಆಗುತ್ತೆ. ತನಿಖೆ ಆಗದೆ ಯಾವುದೇ ಕೋರ್ಟ್ ಶಿಕ್ಷೆ ಕೊಡಲ್ಲ. ತನಿಖೆ ಆಗಲಿ. ಮೋದಿಯವರ ಸ್ನೇಹಿತರು ಅದಾನಿಯವರು, ಸಿದ್ದರಾಮಯ್ಯನವರ ಸ್ನೇಹಿತರು ಇಂಥವ್ರು ಹಲವಾರು ಜನ ಇದ್ದಾರೆ. ಎಲ್ಲರ ಮೇಲೆ ತನಿಖೆ ಮಾಡಲಿ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಇವತ್ತು ಹಲವಾರು ವ್ಯವಹಾರಗಳು ನಡೀತಾ ಇದೆ. ಅದರ ಮೇಲೇನೂ ತನಿಖೆ ಮಾಡಲಿ. ತನಿಖೆ ಮಾಡಿ ಸ್ವತಃ ಅಧಿಕಾರ ಇಟ್ಕೊಂಡು, ಪವರ್ ಇಟ್ಕೊಂಡು ಇನ್ನೊಬ್ಬರ ಮೇಲೆ ಯಾಕೆ ಆರೋಪ ಮಾಡ್ತಿದ್ದೀರಾ? ಅದಾನಿಯವರ ಪ್ರಾಪರ್ಟಿ ಕರ್ನಾಟಕದಲ್ಲೂ ಇದೆ, ಹಲವಾರು ಕಡೆಗಳಲ್ಲಿದೆ. ತನಿಖೆ ಮಾಡ್ರಿ. ಯಾರು ಬೇಡ ಅಂದಿದ್ದಾರೆ ನಿಮ್ಗೆ? ಈಗ ಮೇಡಮ್ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ.